ಆಯಿತು, ಗೊತ್ತಾಯಿತು, ಏನು ವಿಷಯ ಗೊತ್ತಾಯ್ತು ನನಗೆ. ಅದ್ಭುತವಾಗಿದೆ ಮಾಡಿ ಅಂತಂದ್ಬಿಟ್ರು. ಹಂಗೆ ಪರ್ಮಿಷನ್ ಸಿಗ್ದಂಗೆ ಆಯ್ತು ನನಗೆ. ನಾನು ಹೋಗಿದ್ದು ಏನಂತಾರೋ ಅಂತ. ಸರ್, ವಿ ಹ್ಯಾವ್ ಟು ಗಿವ್ ಎ ರೆಸ್ಪೆಕ್ಟ್ ಟು ಎವ್ರಿ ಒನ್ ಅಲ್ಲ ಸರ್. ಸೊ ಹಾಗಾಗಿ ಆ ಸಾಂಗು ಅಜನೀಶ್ ಲೋಕನಾಥ್ ಅವರು ಅದ್ಭುತವಾದ ಸಂಗೀತ ಕೊಟ್ಟರು. ಹಂಸಲೇಖಾಜಿ ಅವರು ಹಳೆ ಟ್ಯೂನ್ ಇದು, ಏನು ಹುಡುಗಿರು ಇದು ಯಾಕೆ ಹಿಂಗೆ ಆಡ್ತಿರೋ, ಲವ್ 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 ಅಂತ ಕಣ್ಣೀರು ಇಡ್ತಿರೋ, ಯಾವುದು ರಣದಿರೋದು. ಅದರಲ್ಲಿ ಎರಡನೇ ಚರಣನೋ ಪಲ್ಲವಿನೋ ಅದು ತೊಗೊಂಡ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತಿದ್ದು. ಅಂದರೆ ಹಳೆ ಟ್ಯೂನಿಗೆ ಎಷ್ಟು ಪ್ರಾಮುಖ್ಯತೆ, ಜನ ಎಷ್ಟು ಬೇಗ ಸ್ಪಂದಿಸ್ತಾರೆ ಅನ್ನೋದು ಇದೊಂದು ಇತಿಹಾಸ. ಇದು ಅಂದರೆ ಆರ್ಕೆಸ್ಟ್ರಾ ಮತ್ತೆ ಅದನ್ನು ಕಂಪ್ಲೀಟಾಗಿ ಬೇರೆ ರೀತಿ ಮಾಡಿದ್ರು. ಅದೇ ಹಳೆ ಮಾವು ಹೊಸ ಚಿಗುರು ಅನ್ನಂಗೆ. ಸೊ ಹಳೇದು ವಸ್ತು ಸೇರ್ಕೊಂಡು ಇಷ್ಟು ದೊಡ್ಡ ಸಕ್ಸಸ್ ಆಯ್ತು ಅಂತ. ಸರ್, ನಾನು ಹೇಳ್ದಂಗೆ ಸಾಂಗಲ್ಲಿ ಸಾಕಷ್ಟು ಕಾಂಟ್ರವರ್ಸಿ ವಿಚಾರಗಳನ್ನ, ಟ್ರೋಲ್ ಆದಂಥ ವಿಚಾರಗಳನ್ನ ಬಳಕೆ ಮಾಡಿದ್ರು. ನೀವೇ ಒಂದು ಹೇಳಿದ್ರಿ ಈಗ, ನಿಮ್ದು ಆಡಿಯೋ ಇದು ವಿಚಾರಕ್ಕೂ ನೀವು ಕೇಸ್ಗಳು ಹಾಕೋ ವಿಚಾರದಲ್ಲೂ ಅದು ಒಂದಿತ್ತು. ಸೊ ಹಂಗಾಗಿ ಎಸ್ ಸೊ ಯಾರಾದ್ರೂ ಅಲ್ಲ, ಹೌದು, ಯಾರಾದ್ರೂ ಆಕ್ಷೇಪ ವ್ಯಕ್ತಪಡಿಸಿದ್ರ ನಮ್ದು ಯಾಕೆ ಈ ಕಂಟೆಂಟ್ನ ನೀವು ಹಾಕಿದ್ದೀರಾ ಅಂತ? ಇದು ಟ್ರೋಲ್ ಮಾಡಿದ್ದು ಅಂದರೆ ಜನದ್ದು ಸರ್, ಸೋಷಿಯಲ್ ಮೀಡಿಯಲ್ಲಿ ಇರುವಂಥದ್ದು. ಅದು ಇವಾಗ ನೋಡಿ ನನ್ನೇ ಬಿಡಲಿಲ್ಲ. ಅದು ಜನಪ್ರಿಯ ವ್ಯಕ್ತಿಗಳಿಗೆ ಅದು ಟ್ರೋಲ್ ಸಹಜ ಅಂತ. ಇವಾಗ ನನಗೆ ಗೊತ್ತಿಲ್ಲ ಇದು ಟ್ರೋಲ್ ಅಂದ್ರೆ ಆ ವಿಷಯನೇ ಗೊತ್ತಿಲ್ಲ ನಮಗೆ. ಅದೆಲ್ಲ ನಾವು ಟೆಕ್ನಾಲಜಿಲಿ ಸಾವಿ ಇಲ್ಲ ಸರ್. ನಮಗೂ ಏನಿದ್ರು ನಮ್ಮ ಸಂಗೀತ ಆಯಿತು, ನಮ್ಮ ಬಿಸ್ನೆಸ್ ಆಯಿತು, ನಮ್ಮ ಕತೆ ಆಯಿತು, ಮುಗೀತು. ನಾನು ಇನ್ಫ್ಯಾಕ್ಟು ವಾಟ್ಸಪ್ ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಇತ್ತೀಚೆಗೆ ಎಲ್ಲ ಕಲ್ತ್ಕೊಂಡೆ ನಾನು. ಸೊ ಹಂಗಿದ್ದಾಗ ಇದೆಲ್ಲ ಆಮೇಲೆ ಒಂದೊಂದಾಗಿ ಅರ್ಥ ನಮ್ಮ ಹುಡುಗರು ಕೇಳ್ತಾ ಇದ್ದಾರೆ. ಸರ್ ಇದು ಸರ್ ಇದು ಸರ್ ಹಿಂಗೆ ಸರ್ ಅಂತ ಹೇಳಿದ ಮೇಲೆ ನನಗೂ ಅರ್ಥ ಆಯಿತು. ಪ್ರತಿಯೊಂದು ಲೈಫಲ್ಲೂ, ಪ್ರತಿಯೊಬ್ಬರ ಲೈಫು ಕೂಡ ಯಾರಿಗೂ ನಿಂದನೆ ಅಥವಾ ಅಪವಾದಗಳಿಲ್ಲದೆ ಅವ್ರ ಲೈಫ್ ಇನ್ಕಂಪ್ಲೀಟ್ ಅಂತೆ ಸರ್. ಆ ನಿಟ್ಟಿನಲ್ಲಿ ಈ ಸಾಂಗ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ. ಸೊ ಇದರ ಹೊರತಾಗಿ ಸಿನಿಮಾದಲ್ಲಿ, ಈ ಆಲ್ಬಮಲ್ಲಿ, UI ಆಲ್ಬಮಲ್ಲಿ ಎಷ್ಟು ಸಾಂಗ್ಸ್ ಇರುತ್ತೆ, ಯಾವ ಥರ ವೆರೈಟಿ ಜಾನರ್ ಸಾಂಗ್ಸ್ ಇದೆ ಅಂತ ಒಂದು ಹಿಂಟ್ ಕೊಡ್ಬೋದಾ? 4 ಹಾಡಿದೆ ಸರ್. 4 ಮತ್ತೆ 1-2 ಬಿಟ್ಟಿರಬೇಕು ಅಂದ್ಕೊತೀನಿ. ಅವ್ರು ಲಾಸ್ಟ್ ಮೂಮೆಂಟ್ ತನಕ ಗೊತ್ತಿಲ್ಲ, ಯಾವುದು ಎಲ್ಲಿ ಸೇರಿಸ್ತಾರೋ ಏನು ಮಾಡ್ತಾರೋ ಏನು ಗೊತ್ತಾಗಲ್ಲ ಸರ್. ಯಾಕಂದರೆ ಒಂದು ಪ್ರಾಡಕ್ಟು, ಎಸ್ಪೆಷಲಿ UI ಪ್ರಾಡಕ್ಟಲ್ಲಿ ಎವ್ರಿ ಡೇ ಯು ವಿಲ್ ಬಿ ಥಿಂಕಿಂಗ್ ಡಿಫ್ರೆಂಟ್ ವೇ. ಆವಾಗ ಹೇಳಿದ್ನಲ್ಲ ಸರ್, ಎಲ್ಲರಿಗೂ ಒಂದು ಬ್ರೈನ್ ಇದೆ, ಅವ್ರು 4 ಬ್ರೈನ್ ಇದೆ. 4 ಬ್ರೈನ್ ಉಪೇಂದ್ರಜಿ ಅಂತ ಹೇಳೋದು ನಾನು ಅವರಿಗೆ. ಯಾಕೆ ಗುರು ಹೆಂಗಂತೀರಾ ಅಂತ. ಸರ್ ನಿಮ್ಮನ್ನು ಕಷ್ಟ ಸರ್, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸಿಂಪಲ್ ಗುರುವೇ. ನಿನ್ನೆ ನೋಡಿ ಸರ್, ಸೆನ್ಸರ್ ಆಫೀಸರ್ ಸಾಹೇಬರು ಪಿಕ್ಚರ್ ನೋಡಿ UI-ಗೆ UA ಸಿಕ್ತು. ಸೆನ್ಸರು UI-ಗೆ UA ಸಿಕ್ತು ಸರ್. ಭಾಳ ಸಂತೋಷ ಆಯಿತು. ಇನ್ಫ್ಯಾಕ್ಟ್ ಎವ್ರಿಬಡಿ ವಾಸ್ ವೆರಿ ಹ್ಯಾಪಿ ಅಂತ ಈ ಸಬ್ಜೆಕ್ಟ್ ಬಗ್ಗೆ. ಸೊ ನಮಗೂ ಭಾಳ ಖುಷಿ ಆಯಿತು. ಸೊ ನಿನ್ನೆ ಮಂಗಳಕರವಾದ ದಿನ. ನಿನ್ನೆನೇ ಸಿಕ್ಕಿದ್ದು. ನಮ್ಮ ಮಂಗಳವಾರ ಅಂದರೆ ನಮ್ಮ ಭಾಳ ಏನಾದರೂ ಕೂಡ ಸೂಪರ್ ಹಿಟ್ ನಮ್ಮಲ್ಲಿ. ನಾವು ಮಂಗಳವಾರ ಯಾವುದೇ ಅಗ್ರಿಮೆಂಟ್ ಸೈನ್ ಮಾಡಿದ್ರು ಕೂಡ ಭಾಳ ಹಿಟ್ ಆಗುತ್ತೆ ಸರ್. ಸೂಪರ್ ಲಕ್ಕಿ ದಿವಸದ ದಿನ ನಿಮಗೆ ಒಂದು UI-ಗೆ UA ಸಿಕ್ಕಿದೆ. ದಟ್ಸ್ ಒಳ್ಳೆ ವಿಚಾರ. ಅಟ್ ದ ಸೇಮ್ ಟೈಮು ಲೆಂತ್ ಆಫ್ ದ ಸಿನಿಮಾ ಎಷ್ಟು ನಿಮಿಷ ಇದೆ ಸರ್? ಲೆಂತ್ ಆಫ್ ದ ಸಿನಿಮಾ ಸರ್ ನಿನ್ನೆ ಗೊತ್ತಾಯ್ತು ನನಗೆ. UI-ದು ಕಂಪ್ಲೀಟ್ ಲೆಂತ್ ಬಂದುಬಿಟ್ಟು 2 ಗಂಟೆ 18 ನಿಮಿಷ ಇದೆ ಸರ್. 2 ಗಂಟೆ 18 ನಿಮಿಷ ಇದೆ. ಸೊ ವಿಜುವಲ್ ಎಫೆಕ್ಟ್ಸು, ಸಂಗೀತ, ಸೌಂಡು, ಅದು ರೆಕಾರ್ಡಿಂಗ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಆಮೇಲೆ DA ಇರ್ಬೋದು ಸರ್, ಎಲ್ಲ ಪ್ರೊಫೆಷ್ನಲ್ಸ್ ಮಾಡಿದ್ದಾರೆ. ನಾನು ಅದನ್ನೇ ಮಾತಾಡಿಸ್ಬೇಕು ಅಂತಿದ್ದೆ ಸರ್. ಯಾಕಂದರೆ UI ಸಿನಿಮಾ ಟೆಕ್ನಿಕಲಿ ತುಂಬ ಸೌಂಡಿಂಗ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಯಾಕಂದರೆ ಅವರು ಫಸ್ಟ್ ಲುಕ್ ಬಿಟ್ಟಾಗ ದಿನದಿಂದ ಹಿಡಿದು ಆ ಸಾಂಗ್ ಆದ ದಿನದಿಂದ ವಾರ್ನರ್ವರೆಗೂ ನಾವು ನೋಡಿದಾಗ ಟೆಕ್ನಿಕಲಿ ತುಂಬ ಸೌಂಡ್ಸ್ ಗುಡ್. ಸೊ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. KGF ಸಿನಿಮಾ ಖ್ಯಾತಿಯ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರ ಒಂದು ಕಲಾಕುಂಚ ಸಿನಿಮಾಗಿದೆ. ಅಜನೀಶ್ ಲೋಕನಾಥ್ ಮೋಸ್ಟ್ ಹ್ಯಾಪ್ನಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಈಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಅವರ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾ ಆಗಿದೆ. ಅದರ ಜೊತೆಗೆ ನಮ್ಮ ತಾರಾ ಅವರ ಪತಿ ಆದಂತಹ ವೇಣು ಅವರ ಸಿನಿಮಾಟೋಗ್ರಫಿ ಸಿನಿಮಾದಲ್ಲಿದೆ. ಸೊ ಈ ಒಂದು ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಗುತ್ತೆ ಸರ್? ಸರ್ ನೋಡಿ, ಪ್ರೊಫೆಷನಲ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಸರ್. ಅಜನೀಶ್ ಲೋಕನಾಥ್ ಅವರು ಇವಾಗ ನೋಡಿ, ಬರೀ ಕರ್ನಾಟಕದಿಂದ ಹೋಗಿ ಪ್ರಪಂಚದಾದ್ಯಂತ ಹೆಸರು ಮಾಡ್ತಾ ಇದ್ದಾರೆ. ಕಾಂತಾರ ಇರ್ಬೋದು, ವಿಕ್ರಾಂತ್ ರೋಣ ಇರ್ಬೋದು, ಎಲ್ಲ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅವರು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ಸು. ಆಮೇಲೆ ಈಸ್ ಆಲ್ಸೋ ವೆರಿ ಹಾರ್ಡ್ ವರ್ಕಿಂಗ್ ನಮ್ಮ ಸಂಗೀತ ನಿರ್ದೇಶಕರು ಸರ್. ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ಎಲ್ಲದಕ್ಕೂ ನಗ್ತಾ ಇರ್ತಾರೆ.
ಸೈ ಚೇಂಜಸ್ ಇಮಿಡಿಯೇಟ್ ಚೇಂಜಸ್ಸು. ದಟ್ಸ್ ಎ ಬ್ಯೂಟಿ. ಆಮೇಲೆ ಇದು ತೊಗೊಂಡೋಗ್ಬಿಟ್ಟು ಇದನ್ನಲ್ಲಿ ಮಿಕ್ಸ್ ಮಾಡ್ಕೊಂಬಂದರು ಜರ್ಮನಿನಲ್ಲಿ. ಅಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ ಸರ್. ಉಪೇಂದ್ರಜಿ ಹೋಗಿದ್ರು, ಅಜನೀಶ್ ಅವರು ಕೂಡ ಹೋಗಿದ್ರು ಜೊತೆಗೆ. ಯಾಕೆಂದರೆ ಒಳ್ಳೆ ಸೌಂಡಿಂಗ್ ಚೆನ್ನಾಗಿ ಬರಬೇಕು ಅಂತಂದ್ಬಿಟ್ಟು. ಸರ್ ನಾವು ಇವತ್ತಿನ ದಿನ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಸಿನಿಮಾ ಬರೀ ದಕ್ಷಿಣ ಭಾರತ ಅಂದರೆ ಈ ಕಡೆ ತೆಲುಗು, ಆ ಕಡೆ ಮಲಯಾಳಮ್ಮು, ಈ ಕಡೆ ತಮಿಳು, ಈ ಕಡೆ ಹಿಂದಿ, ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕಾಗ್ತಿಲ್ಲ ಸರ್. ನಾವು ಎಲ್ಲ ಲ್ಯಾಂಗ್ವೇಜು ಬಿಟ್ಟು ಪ್ರಪಂಚ ಕಾಂಪಿಟೇಷನ್ ಮಾಡ್ಬೇಕು ಇವಾಗ. ಆವಾಗಲೇ ಜನ ಒಪ್ಪೋದು. ಏನೋ ಯೂನಿಕ್ಕಾಗಿ ಕೊಡ್ಬೇಕು ಸರ್. ಸಮಥಿಂಗ್ ಸ್ಪೆಷಲ್ ಇದ್ರೇ ಜನಕ್ಕೆ ವಾವ್ ಅನ್ನೋದು. ಯಾಕಂದರೆ ಒಂದು ಸಿನಿಮಾ ನೋಡಬೇಕು ಅಂದರೆ, ಒಂದು PVRಗೆ ಹೋಗ್ಬೇಕು ಅಂದರೆ ಸರ್, ಒಂದು ಕುಟುಂಬ ಹೆಂಡತಿ ಗಂಡ 2 ಮಕ್ಕಳು ಹೋಗ್ಬೇಕಂದ್ರೆ ಮಿನಿಮಮ್ 3,000 ರೂಪಾಯಿ ಖರ್ಚು ಬರುತ್ತೆ. 2ರಿಂದ 3,000 ರೂಪಾಯಿ, 4 ಗಂಟೆ ಹೋಗುತ್ತೆ. ಸೊ ಅಲ್ಲಿ 3,000 ರೂಪಾಯಿಗೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗಲಿಲ್ಲ ಅಂತಂದರೆ ಇನ್ನು ವ್ಯರ್ಥ. ಸೊ ಅದನ್ನೆಲ್ಲ ನಾವು ಇಟ್ಕೊಂಡು, ಆಮೇಲೆ ಒಂದು ಸಿನಿಮಾ ಮಾಡಬೇಕಂದ್ರೆ ಮೆಸೇಜ್ ಇರಬೇಕು ಸರ್. ಏನೇ ಆಗಿರಲಿ ಮೆಸೇಜ್ ಇರಬೇಕು. ಆ ಮೆಸೇಜ್ ಇದ್ದರೆ ಜನ ಒಪ್ಕೊತಾರೆ. ಜನ ದಡ್ರಲ್ಲ ಸರ್, ಖಂಡಿತ ದಡ್ರಲ್ಲ. ಆಮೇಲೆ ಎಸ್ಪೆಷಲಿ ನಮ್ಮ ಕನ್ನಡಿಗರು ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ ಸರ್, ಇಲ್ಲಿ ನನ್ನ 48 ವರ್ಷಗಳ ಎಕ್ಸ್ಪೀರಿಯನ್ಸಲ್ಲಿ ನಾನು ನಿಮಗೆ ಉದಾಹರಣೆ ಕೊಡಬೇಕು ಅಂತಂದರೆ, ಶಂಕರಾಭರಣಂ ಹಿಟ್ಟಾಗಿದ್ದು ಕರ್ನಾಟಕದಲ್ಲಿ. ನ್ಯೂ ಡೆಲ್ಲಿ ಟೈಮ್ಸ್ ಮಲಯಾಳಂ ಪಿಕ್ಚರು ಅದು ಹಿಟ್ಟಾಗಿ ಸರ್ ಇಲ್ಲಿ. ನೀವು ಯಾವುದೇ ಲ್ಯಾಂಗ್ವೇಜ್ ತೊಗೊಳ್ಳಿ, ಬಾಹುಬಲಿ ಆಂಧ್ರಾಗಿನ ಫಸ್ಟು ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬಂದಿದ್ದು ಬ್ಯಾಂಗ್ಳೂರಿಂದ ಸರ್. ಅಂದರೆ ನಮ್ಮ ಜನ ಎಷ್ಟು ಚೆನ್ನಾಗಿ ಎಲ್ಲರೂ ಆಹ್ವಾನ ಮಾಡ್ಕೊತಾರೆ ಅಂದರೆ, ಇಲ್ಲಿ ಹಿಟ್ಟಾಯಿತು ಅಂತಂದರೆ ಕರ್ನಾಟಕದಲ್ಲಿ ಕಂಪ್ಲೀಟ್. ಈ ಮಾತನ್ನ ಅಷ್ಟಿಲ್ಲದೆ ಉಪೇಂದ್ರ ಅವ್ರು ಹೇಳಿದಾರ, ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಂತ. ಎಲ್ಲವನ್ನೂ ನಾವು ಅಷ್ಟು ನೀಟಾಗಿ ಅಕ್ಸೆಪ್ಟ್ ಮಾಡ್ಕೊತೀವಿ, ರಿಸೀವ್ ಮಾಡ್ಕೊತೀವಿ ಅಂತಕ್ಕಂಥದ್ದು. ನೀವು ಹೇಳಿದ್ದು ಒಳ್ಳೆ ಮಾತು ಆ್ಯಕ್ಚುಲಿ. ಬಹುತೇಕ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ಸ್ ಎಲ್ಲನೂ ಬೆಂಗಳೂರಲ್ಲಿ ಒಂದು ಸಿನಿಮಾ, ನಮ್ಮ ಸಿನಿಮಾ ಹಿಟ್ ಆಗೈತೆ ಅಂದರೆ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಜನಕ್ಕೆ ಇಷ್ಟ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರುವಂಥ ವಿಚಾರ. ಯಾಕಂತಂದರೆ ಇಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತೀವಿ, ಆರಾಧಿಸ್ತೀವಿ. ಸೊ ಎಲ್ಲರನ್ನೂ ನಾವು ಸ್ವೀಕರಿಸ್ತೀವಿ ಅಷ್ಟೇ ಈಸಿಯಾಗಿ. ಸೊ ನಾವು ಟೆಕ್ನಿಕಲ್ ಪೋರ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಿನಿಮಾದಲ್ಲಿ ತುಂಬ ಸ್ಪೆಷಲ್ ಅಟ್ರಾಕ್ಷನ್ ಅಂತಂದರೆ CG ವರ್ಕು, ಸ್ಪೆಷಲ್ ಎಫೆಕ್ಟ್ಸು, ಗ್ರಾಫಿಕಲ್ ವರ್ಕು. ಸೊ ವಿದೇಶದಲ್ಲೆಲ್ಲ ಮಾಡಿಸಿದ್ರಿ, ಉಪೇಂದ್ರ ಸರೇ ಹೋಗಿದ್ರು. ಸೊ ಎಷ್ಟು ಪೋರ್ಷನ್ಸ್ ಇರುತ್ತೆ, ಅದಕ್ಕೆ ಅಂತ ತುಂಬ ಟೈಮ್ ತಗೊಂಡು ತುಂಬ ನೀಟಾಗಿ ಮಾಡಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ಸರ್. ಇದನ್ನು ಡೇ ಒನ್ನಿಂದನೇ ವಿಜುವಲ್ ಎಫೆಕ್ಟ್ಸ್ ಬಗ್ಗೆ ಭಾಳ 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 ಕೇರ್ಫುಲ್ ಮಾಡ್ತಾ ಇದ್ದಾರೆ ಸರ್. ಈ ಟೀಮು ನಿರ್ಮಲ್ಲು ಮತ್ತು ಅಣ್ಣನ ಮಗ ನವೀನು ಆ್ಯಕ್ಚುಲಿ 25 ವರ್ಷದ ಮುಂಚೆನೇ ಇಲ್ಲಿ ನಮ್ಮ ಕೆನಡಾದಲ್ಲಿ ವಿಜುವಲ್ ಎಫೆಕ್ಟ್ಸ್ ಕೋರ್ಸ್ ಮಾಡ್ಕೊಂಡ್ಬಂದವರು. ಸೊ ಈಸ್ ವೆಲ್ ವರ್ಸ್ಡ್ ಅದರಲ್ಲಿ, ಎರಡನೇ ಮಾತೇ ಇಲ್ಲ. ಬಾಲಿವುಡ್ಡು ಹಾಲಿವುಡ್ ಪಿಕ್ಚರ್ಗೆಲ್ಲ ತುಂಬ ಕೆಲಸ ಮಾಡಿದ್ದಾರೆ ಅವರು. ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಅವ್ರ ಟೀಮು ಅಷ್ಟೇ ಸ್ಟ್ರಾಂಗು. ಇಲ್ಲನಲ್ಲ ನಿರ್ಮಲ್ಲು ಮತ್ತು ಕಂಪ್ಲೀಟ್ ಟೀಮು ಸರ್. ಆ ಕ್ರೆಡಿಟ್ ಅವ್ರಿಗೆ ಹೋಗಲೇಬೇಕು. ಅದ್ರ ಜೊತೆಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಯಾರು? ಉಪೇಂದ್ರಜಿ. ಕ್ಯಾಪ್ಟನ್ ಆಫ್ ದ ಶಿಪ್ಪು ಸ್ಟ್ರಾಂಗ್ ಆಗಿದ್ದರೆ ಇನ್ನು ಆಟೋಮೆಟಿಕ್ಕಾಗಿ ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾರಲ್ಲ ಸರ್. ಇಟ್ ಈಸ್ ಎವ್ರಿಬಡೀಸ್ ವರ್ಕ್ ಸಾರ್ರೆ, ಒಬ್ಬರದಲ್ಲ ಇದು. ಬಟ್ ಆ ಮನೆ ನಡೆಸೋವಂಥ ನಾಯಕ ಉಪೇಂದ್ರಜಿ. ಸೊ ಅವ್ರಿಗೆ ಗೊತ್ತು ಅವ್ರಿಗೆ ಏನು ಬೇಕು ಅಂತ. ಕಾಂಪ್ರಮೈಸ್ ಆಗಲ್ಲ ಸರ್. ಕಾಂಪಿಟೇಷನ್ ಬಿಟ್ವೀನ್ ಕ್ವಾಲಿಟಿ ಆಗಿದೆ ಸರ್. ಈ ಹುಡುಗರು ಸರ್ ಹಿಂಗೆ ಅನ್ನೋದು, ಉಪೇಂದ್ರ ಸಾಹೇಬರು ಇಲ್ಲ ಗುರುವೆ ಹಿಂಗೆ ಅನ್ನೋದು. ಅಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಬರಬೇಕಂದ್ರೆ ಆ ಕಾಂಪಿಟೇಷನ್ ಆಗಲೇಬೇಕಾಗುತ್ತೆ ಸರ್. ಯಾವುದೋ ಒಂದು ಸೀಕ್ವೆನ್ಸ್ಗೆ, ಒಂದೇ ಒಂದು ಸಣ್ಣ ಸೀಕ್ವೆನ್ಸ್ಗೆ ನೂರಾರು ಕ್ಯಾಮ್ರಾಗಳು ಹಾಕಿ ಶೂಟ್ ಮಾಡಿರೋದು ಒಂದು ಫುಟೇಜೇ ಲೀಕ್ ಆಗಿಬಿಟ್ಟಿತ್ತು. ಯಾರು ಶೂಟ್ ಮಾಡಿದ್ರೋ ಗೊತ್ತಿಲ್ಲ. ಅದು ಹೇಗೆ ಅಷ್ಟೊಂದು ಕ್ಯಾಮ್ರಾಗಳನ್ನು ಒಂದು ಸೀಕ್ವೆನ್ಸ್ಗೆ ಬಳಸಿದ್ರಿ ಅಂತ ಸರ್? ಟೆಕ್ನಿಕಲಿ ನಾನು ಸತ್ಯ ಹೇಳಬೇಕು ಅಂತಂದರೆ ಇದನ್ನು ಭಾಳ ಚೆನ್ನಾಗಿ ನಿಮಗೆ ವಿಸ್ತಾರವಾಗಿ ವಿವರಿಸೋಕೆ ನವೀನೇ. ಬಿಕಾಸ್ ನಾನು ಗೊತ್ತಿದೆ ಅಂತ ಹೇಳ್ತೀನಿ ಸರ್. ಅದು ಲೀಕ್ ಹೆಂಗಾಯ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಇವತ್ತಿಗೂ ಆಶ್ಚರ್ಯ ಅದು. ಬಟ್ ಟೆಕ್ನಿಕಲಿ ನಿಮಗೆ ಎಳೆಯಾಗಿ ಹೇಳಬೇಕು ಅಂತಂದರೆ ನವೀನ್ ಅವ್ರಿಗೆ ದಯಮಾಡಿ ಒಂದ್ಸಲಿ ಇಂಟರ್ವ್ಯೂ ಮಾಡಿ. ನಿರ್ಮಲಿಗೆ ಆ ಟೀಮ್ ಇಂಟರ್ವ್ಯೂ ಮಾಡಿದ್ರೆ ಆ್ಯಕ್ಚುಲಿ ಇಟ್ಸ್ ಎ ಬ್ಯೂಟಿಫುಲ್. ಅವ್ರು ಮಾಡಿರೋ ಕಾನ್ಸೆಪ್ಟು ಕೂಡ ಅದ್ಭುತವಾಗಿದೆ. ಆ ಕ್ರೆಡಿಟ್ಟು ಆ ಟೀಮ್ಗೆ ಹೋಗಬೇಕಾಗುತ್ತೆ ಸರ್. ನೀವು ಮುಹೂರ್ತದ ದಿನ ನೀವೆಲ್ಲ ಸಿನಿಮಾದ ಸಿಂಬಲ್ ಏನಿದೆ UI, ಮೂರ್ನಾಮ ಹಾಕ್ಕೊಂಡು ಮುಹೂರ್ತಕ್ಕೆ ಇಳಿದಿದ್ರಿ. ಕಂಪ್ಲೀಟು ಲಹರಿ ಸಂಸ್ಥೆ ಇರ್ಬೋದು, KP ಶ್ರೀಕಾಂತ್ ಅವರು ಇರ್ಬೋದು, ಇನ್ಕ್ಲೂಡಿಂಗ್ ಉಪೇಂದ್ರ ಅವರು, ಕಂಪ್ಲೀಟ್ ಟೀಮ್ ಎಲ್ಲನೂ ಮೂರ್ನಾಮದ ಒಂದು ಸಿಂಬಾಲಿಕ್ ಆಗಿ ಬಂದಿದ್ರಿ. ಅಂದರೆ
ಜನ ನಮಗೇನು ನಾಮ ಹಾಕೋಷ್ಟಿಲ್ಲ, ನಾವೇ ಆಲ್ರೆಡಿ ಹಾಕೊಂಬಂದ್ಬಿಟ್ಟಿದ್ದೀವಿ ಅನ್ನೋದು ಅದರ ಸಂದೇಶನ ಏನು ಅಂತ. ಸರ್ ನೋಡಿ, ಒಂದು ನಮ್ಮ ಹಿಂದುತ್ವದಲ್ಲಿ ಒಂದು ಕುಂಕುಮ ಇಡ್ತೀವಿ, ಇನ್ನೊಂದು ವಿಭೂತಿ ಇಡ್ತೀವಿ. ಶಿವನಿಗೆ ವಿಭೂತಿ, ಅರನಿಗೆ ಹರಿಗೆ ನಾಮ. ಸೊ ಹಾಗಾಗಿ ನಾವು ಹರಿಹರ ಎಲ್ಲ ದೇವ್ರನ್ನೂ ಪೂಜೆ ಮಾಡೋರು. ಸೊ ಯು ಐಗೆ ಏನಪ್ಪ ಇದು ಏನು ಮಾಡ್ಬೋದು ಅಂದರೆ, ನಾಮ ದೇವ್ರದ್ದು ಸರ್, ವೆಂಕಟರಮಣ ಸ್ವಾಮಿದು ನಾಮ ಹಾಕ್ಕೊಂಡೆ ಹೋಗೋಣ, ಅದಕ್ಕಿನ್ನ ನಮಗೆ ಬ್ಲೆಸ್ಸಿಂಗ್ ಇನ್ನೊಂದು ಎಲ್ಲಿ ಸಿಗುತ್ತೆ ಹೇಳಿ ಸರ್? ಭಾಗ್ಯ ಅದು ಇನ್ಫ್ಯಾಕ್ಟ್ ನಮಗೆ. ಮತ್ತು ಇನ್ನು ತಿರುಪತಿಗೆ ಹೋದಾಗ ಮಾತ್ರ ನಾಮ ಹಾಕ್ಲಿಕ್ಕೆ ಸಾಧ್ಯ ಹೊರತು, ಒಂದು ಸಿನಿಮಾಗೋಸ್ಕರ ಸಿನಿಮಾನಲ್ಲಿ ಆ ಟೈಟಲ್ನಲ್ಲಿ ನಾಮ ಬರೋದು ಇದೆಯಲ್ಲ, ಅದೇ ಯೂನಿಕ್ ಸರ್, ಅದೇ ಉಪೇಂದ್ರ ಅವ್ರ ಥಾಟ್ ಪ್ರೊಸೆಸ್ಸು. ಅದ್ಭುತ ಅನ್ನಿಸ್ತಾರೆ ನಮಗೆ. ಭಾಳ ಜನ ಕೇಳಿದ್ರು, ಸರ್ ಇಲ್ಲ ಸರ್ ನಾವು ದೇವ್ರ ಭಕ್ತರು, ನಮಗೆ ಭಾಳ ಖುಷಿ ಆಯಿತು, ಹಾಕ್ಕೊಂಡಿದ್ದೀವಿ. ನಿಜ, ಅದು ಸತ್ಯ. ವಿ ಆರ್ ವೆರಿ ಹ್ಯಾಪಿ, ವಿ ಆರ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ವಿ ಆರ್ ಹಿಂದೂಸ್. ನಾವು ಹಿಂದೂಗಳು, ಮತ್ತು ನಮ್ಮ ದೇವರ ನಾಮವನ್ನು ನಾವು ಹಾಕ್ಕೊಂಡೋಗಿದ್ದಕ್ಕೆ ನನಗೆ ತುಂಬ ತುಂಬ ಇವತ್ತಿಗೂ ತುಂಬ ಸಂತೋಷ ಇದೆ ಸರ್ ಆ ವಿಷಯದಲ್ಲಿ. ಸಿನಿಮಾ ಶುರುವಾದ ದಿನದಲ್ಲಿ ನೀವು ನಾಮ ಹಾಕ್ಕೊಂಡು ಹೋಗಿದ್ರಿ. ಬಂಡೆ ಮಕ್ಕಳಮ್ಮ ಕೃಪೆಯಿಂದ ಆ ಸಿನಿಮಾ ಕಿಕ್ ಸ್ಟಾರ್ಟ್ ಆಗಿತ್ತು. ಮುಕ್ತಾಯವಾದ ನಂತರದ ದಿನಗಳಲ್ಲಿ ಪ್ರಮೋಷನ್ಸ್ ವೇಳೆ ಕೂಡ ಶಕ್ತಿ ದೇವತೆಗಳ ಮೊರೆ ಹೋಗಿದ್ರಿ. ಒಂದು ಕಡೆ ಕೊರಗಜ್ಜ ಟೆಂಪಲ್ಗೆ ವಿಸಿಟ್ ಮಾಡಿದ್ರಿ ನೀವೆಲ್ಲನೂ, ಮತ್ತೊಮ್ಮೆ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ಟೆಂಪಲ್ಗೂ ವಿಸಿಟ್ ಮಾಡಿದ್ರಿ. ಸರ್ ಮೊನ್ನೆ ಸುಮಾರು ಒಂದು ವಾರದ ಮುಂಚೆ ಮಂಗಳೂರಿಗೆ ಹೋಗಿದ್ದು. ಪತ್ರಿಕಾ ಮಿತ್ರರು ಭಾಳ ವರ್ಷಗಳ ನಂತರ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು. ಭಾಳ ಖುಷಿಯಾಯ್ತು ನನಗೆ. ಅವರು ಕೇಳಿದ ಪ್ರಶ್ನೆಗಳು ಭಾಳ ಅದ್ಭುತವಾಗಿತ್ತು, ಇಂಟ್ರ್ಯಾಕ್ಷನು. ಅದಕ್ಕೆ ಮುಂಚೆ ಏನು ಮಾಡಿದ್ರು ಅಂದರೆ, ಫಸ್ಟು ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ಅಲ್ಲಿ ನಮಸ್ಕಾರ ಮಾಡಿ, ಅಲ್ಲಿಂದ ವನದುರ್ಗೆಗೆ ಹೋಗಿ ತಾಯಿಗೆ ನಮಸ್ಕಾರ ಮಾಡಿ, ಕೊರಗಜ್ಜ ಹತ್ರ ಅಲ್ಲಿ ಆಶೀರ್ವಾದ ತೊಗೊಂಡು ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತು. ಸರ್ ನಾವೇನೇ ಕೆಲಸ ಮಾಡಿದ್ರು ಕೂಡ, ಉಪೇಂದ್ರಜಿ ನಾವು ಕೂತು ಮಾತಾಡುವಾಗ ಮೊನ್ನೆ ಆ ದೇವಸ್ಥಾನದಲ್ಲಿ ಎಲ್ಲ ಆದಮೇಲೆ, ನಾವು ಏನಿಲ್ಲ ಗುರುವೇ ನಮ್ಮನ್ನಲ್ಲಿ ಕಳಿಸಿದ್ದಾರೆ ಭಗವಂತ, ನೀನು ಹಿಂಗೆ ಹ್ಯಾಕ್ ಮಾಡು ಅಂದರೆ ಮಾಡ್ತಾ ಇದ್ದೀವಿ ಅಷ್ಟೇ. ಸತ್ಯ ಸರ್ ಅದು. ನಾನು ಅದೇ ಹೇಳಿದೆ. ಹ್ಞೂ ಸರ್, ನಮ್ಮಿಬ್ಬರನ್ನು ಸೇರಿಸಿದ್ದಾರೆ. ಲಹರಿ ಫಿಲಮ್ಸು ಮತ್ತು ಉಪೇಂದ್ರಜಿ ಸೇರಿರೋದು ಕಾರಣನೂ ಭಗವಂತನ ಆಶೀರ್ವಾದನೇ. ಅದು ಅವ್ರ ಆಶೀರ್ವಾದ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಸೊ ಹಾಗಾಗಿ ದೇವ್ರದೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದಾದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.